56 ಕೋಣೆಗಳಿವೆ. 56 ಕೋಣೆಗಳಲ್ಲಿ 56 ಹೆಸರಿನ ನಾಗದೇವತೆಗಳನ್ನು ಆವಾಹನೆ ಮಾಡಿದ್ದೇವೆ. ಹೂವನ್ನು 56 ಕೋಣೆಗಳಿಗೆ ಅರ್ಪಣೆ ಮಾಡಿದ್ದೇವೆ. ಗಂಧವನ್ನು 56 ಕೋಣೆಗಳಲ್ಲಿರುವಂಥ ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ಅದೇ ರೀತಿ 56 ಕೋಣೆಗಳಲ್ಲಿರುವಂಥ ದೇವರಿಗೆ ನಾವು ಊದುಬತ್ತಿಯನ್ನು ಬೆಳಗಿಸಿದ್ದೇವೆ. ಅದೇ ರೀತಿ 56 ಕೋಣೆಗಳಲ್ಲಿರುವಂತಹ ನಾಗದೇವರಿಗೆ ನಾವು ದೀಪವನ್ನು ಕೂಡ ಬೆಳಗಿಸಿ ತೋರಿಸಿದ್ದೇವೆ. ಅದೇ ರೀತಿಯಲ್ಲಿ ಕೊನೆಗೊಮ್ಮೆ ಜಲವನ್ನು ಅಂದರೆ ನೀರನ್ನು ಕೂಡ 56 ಕೋಣೆಗಳಲ್ಲಿರುವಂತಹ ನಾಗದೇವರಿಗೆ ಸಮರ್ಪಿಸಿಕೊಂಡಿದ್ದೇವೆ. ಈಗ ನಾವು ಪಿಂಡ ರೂಪದ ಬಲಿಯನ್ನು ಇಡುವಂಥದ್ದು. ಪಿಂಡ ಅಂತ ಹೇಳ್ತಾರೆ. ನೀವೀಗ ತಟ್ಟೆಯಲ್ಲಿ ಹಿಡ್ಕೊಂಡ ವಸ್ತುವಿಗೆ, ಆ ದ್ರವ್ಯಕ್ಕೆ, ಆ ಪಿಂಡವನ್ನು ನಾವು 56 ಕೋಣೆಗಳಲ್ಲಿ 56 ನಾಗದೇವರ ಸಂಕಲ್ಪದೊಂದಿಗೆ ನಾವು ಇಡ್ಲಿಕ್ಕಿದೆ. ತಲೆಗೆ ಹೀಗೆ ನಿವಾಳಿಸಿ ನನ್ನ ಹತ್ರ ಕೊಡಿ. 5 ಜನರು ಕೂಡ ನಿವಾಳಿಸಿ ಅವರಿಗೆ ಕೊಡಿ. ಒಂದು ತಟ್ಟೆ ಸಾಕು. ಇರು ಇಂಚನೆ ಕೊರ್ಲೆ ಅವಿ. ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇ ಚ ಪೃಥಿವೀಮನು ಯೇ ಅಂತರಿಕ್ಷೇ ಯೇ ದಿಪಿತೇಭ್ಯ ಸರ್ಪೇಭ್ಯೋ ನಮಸ್ವಾಗ. ಓಂ ಯೇ ದೋರೋಚನೆ ದಿವೋ ಯೇ ಭಾಸೂರ್ಯಸ್ಯ ರಶ್ಮಿಷು ಯೇಷಾಮಪ್ಸು ಸದಃ ಕೃತಂ ತೇಭ್ಯ ಸರ್ಪೇಭ್ಯೋ ನಮಸ್ವಾಗ. ಓಂ ಯಾ ಇಷಭೋ ಯಾತು ಧಾನಾನಾಂ ಯೇ ವನಸ್ಪತಿ ಗಮ್ರನು ಯೇ ಬಟೇಷು ಶೇರತೆ ತೇಭ್ಯ ಸರ್ಪೇಭ್ಯೋ ನಮಸ್ವಾಹ. ಓಂ ಸರ್ಪೇಭ್ಯ ಸ್ವಾಹ. ಓಂ ಆಶ್ರೇಷಾಭ್ಯ ಸ್ವಾಹ. ಓಂ ದಂದಶೂಕೇಭ್ಯ ಸ್ವಾಹ. ಓಂ ಜರ್ವರಾಯ ಸ್ವಾಹ. ಓಂ ಧೃತರಾಷ್ಟ್ರಮೈರಾವತಾಯ ಸ್ವಾಹ. ಓಂ ದತ್ತಾಯ ತಾಪಸಾಯ ಸ್ವಾಹ. ಓಂ ಪೃಥುಶ್ರವತೆ ದೂರೇ ಕ್ರವತೆ ಸ್ವಾಹ. ಓಂ ಗ್ಲಾವಾಯ ಸ್ವಾಹ. ಓಂ ಅಗಜಾಯ ಸ್ವಾಹ. ಓಂ ಶಿತಿಪೃಷ್ಠಾಯ ಸ್ವಾಹ. ಓಂ ತಕ್ಷಕಾಯ ವೈಶಾಲೇಯಾಯ ಸ್ವಾಹ. ಓಂ ಉಪರಿಗಮಾಯ ತಾರ್ಕ್ಷ್ಯಾಯ ಸ್ವಾಹ. ಓಂ ಶಿಖಾಯ ಸ್ವಾಹ. ಓಂ ಅತಿಶಿಖಾಯ ಸ್ವಾಹ. ಓಂ ಅರುಣಾಟಕಾಯ ಸ್ವಾಹ. ಓಂ ಚಕ್ರಾಯ ಸ್ವಾಹ. ಓಂ ಪಿಚಂಗಾಯ ಸ್ವಾಹ. ಓಂ ಅಜರಾಯ ಮಹೇಶ್ವರಾಯ ಸ್ವಾಹ. ಓಂ ಅರ್ಬುದಾಯ ಸ್ವಾಹ. ಓಂ ಸಾಂಡಾಯ ಸ್ವಾಹ. ಓಂ ಪಶುಗಾಯ ಸ್ವಾಹ. ಓಂ ಕೌಸ್ತುಕಾಯ ಅರಿಮೇಜಯಾಯ ಸ್ವಾಹ. ಓಂ ಕೌಸ್ತುಕಾಯ ಜನಮೇಜಯಾಯ ಸ್ವಾಹ.